ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ನಮ್ಮ ಮನೇಲಿ ಸ್ವಲ್ಪ ಸ್ಪೆಷಲ್ ಡೇ ಇದೆ. ಯಾಕಂದರೆ ಇವತ್ತು ನಮ್ಮ ಮನೆಗೆ ಯಾರೋ ಬರ್ತಿದ್ದಾರೆ. ಸೊ ಅದನ್ನ ಇದೇ ಲಾಗಲ್ಲಿ ತೋರಿಸ್ತೀನಿ. ವೆಯ್ಟ್ ಮಾಡಿ, ತಾನೇ ಕೆಲಸ ಮುಗಿಸ್ಕೊಂಡ್ಬಂದರೆ ತೋರಿಸ್ತೀನಿ ನಮ್ಮಮ್ಮ. ಮಮ್ಮಿ ಹಾಯ್ ಮಾಡಿ. ಮಮ್ಮಿ ಹಾಯ್. ಕಾಫಿ ಮಾಡ್ತಿದ್ದೀರಾ? ಕಾಫಿ ಮಾಡ್ತಾ ಇದ್ದೆ. ಸರಿ ಮಾಡಿ. ಸೊ ಗೈಸ್, ನಮ್ಮದು ಡೈಲಿ ರೊಟೀನ್ ಏನಂತಂದರೆ ಬಂದ ತಕ್ಷಣ ಬಿಸಿ ಬಿಸಿ ಕಾಫಿ ಮಾಡ್ಕೊಟ್ಬಿಡ್ತಾರೆ. ಅದೊಂದು ಡೈಲಿ ರೊಟೀನ್ ಅಮ್ಮಂದು ಪಕ್ಕ ಇದ್ದೇ ಇರುತ್ತೆ. ಈಗ ಮಳೆ ಬರ್ತಿರೋದ್ರಿಂದ ನಮ್ಮೂರಲ್ಲಿ ಒಂದು ಸ್ಪೆಷಲ್ ಈವೆಂಟ್ ನಡೀತಾ ಇದೆ. ಏನಂತಂದರೆ ನಮ್ಮೂರಲ್ಲಿ ಚಾಮುಂಡೇಶ್ವರಿ ಕರಗ ನಡೀತಾ ಇದೆ. ಸೊ ಆ ಕರಗಕ್ಕೆ ಒಳ್ಳೊಳ್ಳೆ ಸೆಲೆಬ್ರಿಟಿಗಳನ್ನೆಲ್ಲ ಕರೆಸ್ತಾ ಇದ್ದಾರೆ. ಸೊ ನಮ್ಮ ಮನೆಯವರೆಲ್ಲ ಕೂಡ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಯಾರ್ಯಾರು ಹೋಗ್ತಾರೆ ಅಂತ ತೋರಿಸ್ತಾ ಇದ್ದೀವಿ. ಎಲ್ಲ ಕೂಡ ಈಗ ರೆಡಿ ಆಗ್ತಾ ಇದ್ದಾರೆ. ಇನ್ನೂ ಕೂಡ ಪ್ರಿಪರೇಷನ್ ನಡೀತಾ ಇದೆ ಮನೇಲಿ ರೆಡಿ ಆಗೋದು. ಸೊ ಇವತ್ತು ನಮ್ಮ ಮನೆಗೆ ಬರೋರು ಬರ್ತಾ ಇದ್ದಾರೆ. ಸೊ ಯಾರು ಬರ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಅವ್ರು ಬರೋ ಗಂಟ ನೋಡ್ತಾ ಇರಿ. ಸೊ ಗೈಸ್, ಈಗ ನನ್ನ ತಮ್ಮ ಇಲ್ಲೇ ಇದ್ದಾನೆ, ಬನ್ನಿ ತೋರಿಸ್ತೀನಿ. ಹಾಯ್. ಸೊ ನೋಡಿ ಗೈಸ್, ನನ್ನ ಬಿಟ್ಬಿಟ್ಟು ಹೋಗೋಕ್ಕೆ ಎಷ್ಟು ಬೇಗ ರೆಡಿಯಾಗಿ ನಿಂತಿದ್ದಾನೆ. ಸೊ ನನ್ನ ತಂಗಿ ಕೂಡ ರೆಡಿ ಆಗಿದ್ದಾಳೆ. ಇದು ಸಿಂಪಲ್ ರೆಡಿ. ನೆಕ್ಸ್ಟ್ ಇನ್ನೊಂದ್ಸಲನೂ ಕೂಡ ರೆಡಿ ಆಗಬೇಕು. ನಮ್ಮ ಮಗನ ಎತ್ಕೊಂಡಿದ್ದಾಳೆ. ಸೊ ಗೈಸ್, ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಾಗಿತ್ತು, ನಾನು ಅದನ್ನು ಮಿಸ್ ಮಾಡಿಬಿಟ್ಟಿದೆ. ಈಗ ನಾನು 3 ತಿಂಗಳು ಬಾಣಂತಿ. ಈಗ ಕೂಡ ನಮ್ಮ ಅಮ್ಮನ ಮನೇಲಿ ಇರೋದು ನಾನೀಗ. ಹೋಗ್ತಾ 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 ಪ್ರತಿಯೊಂದು ವಿಚಾರನೂ ಹೇಳ್ತೀನಿ. ನಾನೇ ಸ್ವಲ್ಪ ಐಟಮ್ ಮನೆ ಖಾಲಿ ಆಗಿತ್ತು, ದಿನಸಿ ಖಾಲಿ ಆಗಿತ್ತು. ಸೊ ಅದನ್ನು ಆನ್ಲೈನ್ ಮುಖಾಂತರ ತರಿಸಿದ್ದೀನಿ. ಏನೇನು ತರಿಸಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಏನಾದ್ರು ಹೇಳ್ಬೇಕು ಅಂತಂದರೆ, ರಾಮನಗರದಲ್ಲಿ ಜೆಪ್ಟೋ, ಬೆಂಗಳೂರು ಥರ ಜೆಪ್ಟೋ ಆಮೇಲೆ ಪ್ರತಿಯೊಂದು ಮನೆಗೆ ತೊಗೊಬಂದು ಕೊಡೋ ಫೆಸಿಲಿಟಿ ಇಲ್ಲಿ ಇರಲಿಲ್ಲ. ಸೊ ಈಗ ಬಜಾರ್ ನೋವು ಅಂತ ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲ ರಾಮನಗರದಲ್ಲಿದ್ದೀರಾ ಅವರು ಬಜಾರ್ ನೋವನ್ನ ಯೂಸ್ ಮಾಡ್ಕೋಬೋದು. ಪ್ರತಿಯೊಂದು ಐಟಮ್ನೂ ನಮಗೆ ಕಂಫರ್ಟಬಲ್ ಪ್ರೈಸಲ್ಲೇ ಹಾಕ್ಕೊಡ್ತಾರೆ. ಸೊ ಯಾರಿಗೆಲ್ಲ ಯೂಸ್ ಆಗುತ್ತೋ ಯೂಸ್ ಮಾಡ್ಕೊಳ್ಳಿ ಗೈಸ್. ಬನ್ನಿ, ಈಗ ಏನೇನು ಐಟಮ್ ತರಿಸಿದ್ದೀನಿ ಅಂತ ತೋರಿಸಿ. ಕಾಫಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನೋಡುವಂತೆ ಏನೇನು ಆರ್ಡ್ರ್ ಬಂದಿದೆ ಅಂತ. ಫಸ್ಟ್ ಕಾಫಿ ಕುಡಿ ಅಂತ ಮಾಡಿಕೊಟ್ಟಿದ್ದಾರೆ. ಮತ್ತು ಥ್ಯಾಂಕ್ಸ್. ಬಜಾರ್ ನೋವಲ್ಲಿ ಇಷ್ಟು ಐಟಮ್ ತರಿಸಿದ್ದೀನಿ. ಇಷ್ಟು ಐಟಮ್ಗೆ 430 ರೂಪಾಯಿ ಆಗಿದೆ. ಬಟ್ ವರ್ತ್ ಅನಿಸ್ತು ನಂಗೆ. ಪ್ರೈಸ್ ವರ್ತ್. ನನಗೆ ಸ್ಪೆಷಲ್ ವ್ಯಕ್ತಿನ ತೋರಿಸ್ತೀನಿ ಬನ್ನಿ. ಈಗ ತಂದಿದ್ದಾರೆ, ಮಳೇಲಿ ನೆನ್ಕೊಂಡು ಬಂದಿದ್ದೀನಿ ಗೈಸ್. ನೋಡಿ, ಅಕ್ಕನ ಮಗಳು ಗೈಸ್. ಇವರು ನಮ್ಮ ಅಕ್ಕ. ಹಾಯ್. ಇವನು ಅಕ್ಕನ ಮಗ, ಎರಡನೇವನು ಗೈಸ್. ನಮ್ಮ ಅಕ್ಕನ ಮಗಳು ಹಾಯ್ ಮಾಡ್ತಾ ಇದ್ಲು, ಕೇಳಿ ಗೈಸ್. ಆಮೇಲೆ ಕೇಳು. ಓ ನೋಡಿ ಗೈಸ್, ಎಲ್ಲರೂ ಚೆನ್ನಾಗಿದ್ರ ಅಂತ ಕೇಳ್ತಾ ಇದ್ದಾರೆ ಗೈಸ್. ಎಲ್ಲರೂ ಚೆನ್ನಾಗಿದ್ರ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಚೆನ್ನಾಗಿದ್ದೀರ ಅಂತ. ಆಮೇಲೆ ಅಷ್ಟೇ. ಈಗ ನಮ್ಮ ಅಕ್ಕ ನಮ್ಮ ಮಾವಂಗೆ ಬಿಸಿನೀರು ಕಾಯಿಸ್ಕೊಡ್ತಾ ಇದಾರೆ ನಮ್ಮಮ್ಮ. ಸೊ ಬಿಸಿನೀರು ಕುಡಿತಾ ಇದ್ದಾರೆ. ನನ್ನ ತಮ್ಮ ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ ಗೈಸ್. ಯಾಕಂದ್ರೆ ನಾನು ಸಂಟಾಕಿದ್ರೆ ನನ್ನ ಮಗನ ಎತ್ಕೋಬೇಡ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಂಡ್ಬಂದಿದ್ದೇನೆ ಡ್ರೆಸ್ನ. ನೋಡಿ, ಹಾಯ್ ಮಾಡಿದ್ಲು ಕಣ್ ಬಿಡಪ್ಪ. ಅವಳು ಹಾಯ್ ಮಾಡಿದ್ಲು ಕಣ್ ಬಿಡಪ್ಪ. ಹಾಯ್ ಅಂತ ಅವನು ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಬಜ್ಜಿ. ಎಷ್ಟು ಜನಕ್ಕೆ ಮಾಡ್ತಿದ್ವಿ ಒಮ್ಮೆ ಬಜ್ಜಿ? ಎಲ್ಲಾರ್ಗು. ಎಷ್ಟು ಜನಕ್ಕೆ? 10 ಜನಕ್ಕೆ. ಆಯ್ತು, ನಮ್ಮ ಮನೇಲಿ 10 ಜನ ಇಲ್ಲ. ಟೋಟಲ್ಲು ಇದು 12 ರಿಂದ 15 ಜನ ಗಂಟೆ ಇದ್ದೀವಿ. ಬನ್ನಿ ಬಜ್ಜಿ ತಿಂತೀನಿ. ನಾನು ತಿನ್ನಲ್ಲ, ಇವ್ರು ತಿಂತಾರೆ. ಹಾಯ್, ವೆಲ್ಕಮ್ ಗೈಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ, ನಾನೆಲ್ಲ ಬಿಟ್ಬಿಟ್ಟು ರೆಡಿಯಾಗಿ ಹೋಯ್ತಾ ಇದ್ದಾರೆ. ನೋಡಿ ಗೈಸ್, ಮನ್ಸು ಹೆಂಗ್ ಬರುತ್ತೆ ಗೈಸ್. ನೋಡಿ ಗೈಸ್, ನಮ್ಮ ಮನೆಯವ್ರಂತೂ ಹೋಯ್ತಾ ಇಲ್ಲ. ಅವರು ಮಿಸ್ಸಸ್ ಫಸ್ಟ್ ಅಂತ ನನಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತು ಹೋಗ್ತಾ ಇಲ್ಲ. ಈ ವರ್ಷ ಹೋಗ್ತಾರೆ, ನಾನು ನೆಕ್ಸ್ಟ್ ವರ್ಷ ಖಂಡಿತ ಬರ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿ ಗೈಸ್, ನೋಡಿ ಎಲ್ಲ ನೋಡಿ ಗೈಸ್. ನೋಡಿ ಎಲ್ಲ ಹೊರಟೋದ್ರು ಗೈಸ್. ನೋಡಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ. ಲಾಟ್ಸ್ ಆಫ್ ಲವ್.